ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತೀವಿ. ಇವತ್ತಿನ ತರಗತಿ ಉಚ್ಚ ನ್ಯಾಯಾಲಯದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತೀವಿ. ಈ ಒಂದು ತರಗತಿಯೊಳಗೆ ಆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಒಂದು ಅರ್ಹತೆಗಳು, ಅಧಿಕಾರಾವಧಿ ಮತ್ತು ಪದಚ್ಯುತಿ ಜೊತೆಗೆ ಅವರ ಒಂದು ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಉಚ್ಚ ನ್ಯಾಯಾಲಯವು ಸಂವಿಧಾನಬದ್ಧವಾಗಿ ಮತ್ತು ರಚನೆ ಆಗ್ತಾ ಹೋಗ್ತದೆ. ಈ ಒಂದು ಪ್ರತಿಯೊಂದು ರಾಜ್ಯದೊಳಗೆ ಏನಾರು ಇರ್ಬೇಕಂತ ಹೇಳ್ತಾ ಹೋಗ್ತಾರಪ್ಪ ಅಂದರೆ ಈ ಒಂದು ಉಚ್ಚ ನ್ಯಾಯಾಲಯಗಳು ಇರ್ತಾ ಹೋಗ್ತವೆ, ಅಂದರೆ ಹೈಕೋರ್ಟ್ಗಳು ಇರ್ತಾ ಹೋಗ್ತವೆ. ಜೊತೆಗೆ ಒಂದು ಅಥವಾ ಎರಡು ರಾಜ್ಯಕ್ಕೆ ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ನ್ಯಾಯಾಲಯವು ಇರ್ಬೋದು ಅಂತ ಹೇಳ್ತಾ ಹೋಗ್ತದೆ. ಈ ಒಂದು ಉಚ್ಚ ನ್ಯಾಯಾಲಯವು ಒಬ್ಬ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರನ್ನು ಒಳಗೊಂಡಿರ್ತಾ ಹೋಗ್ತದೆ. ಅಂದರೆ ಈ ಒಂದು ನ್ಯಾಯಾಧೀಶರ ಸಂಖ್ಯೆ ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಉಚ್ಚ ನ್ಯಾಯಾಲಯವು ಪ್ರತಿಯೊಂದು ರಾಜ್ಯದಲ್ಲಿ ಕಂಡು ಬರ್ತಾ ಹೋಗ್ತವೆ. ಕೆಲವೊಂದು ರಾಜ್ಯಗಳಲ್ಲಿ ಒಂದು ಅಥವಾ ಎರಡಕ್ಕಿಂತ ರಾಜ್ಯಗಳಲ್ಲಿ ಒಂದೇ ಉಚ್ಚ ನ್ಯಾಯಾಲಯ ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ನ್ಯಾಯಾಲಯದೊಳಗೆ ಒಬ್ಬ ಮುಖ್ಯ ನ್ಯಾಯಾಧೀಶರು ಇತರೆ ನ್ಯಾಯಾಧೀಶರನ್ನು ಒಳಗೊಳ್ತಾ ಹೋಗ್ತೀವಿ. ಈ ನ್ಯಾಯಾಧೀಶರ ಒಂದು ಸಂಖ್ಯೆಯನ್ನು ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ವಿಶೇಷವಾಗಿ ಈ ಒಂದು ಬ್ರಿಟಿಷರ ಆಡಳಿತದಲ್ಲಿ ಅಂದರೆ 1862ರಲ್ಲಿ ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಮೊಟ್ಟ ಮೊದಲು ಈ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ 3 ಹೈಕೋರ್ಟ್ಗಳನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಅಂದರೆ 1862ರ ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರೆ, ಭಾರತದಲ್ಲಿ ಮೊಟ್ಟ ಮೊದಲು ಕಲ್ಕತ್ತಾ, ಬಾಂಬೆ, ಮದ್ರಾಸ್ 3 ಹೈಕೋರ್ಟ್ಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಪ್ರಸ್ತುತ ನಮ್ಮ ದೇಶದಲ್ಲಿ ಎಷ್ಟು ಹೈಕೋರ್ಟ್ಗಳು ಇವೆಯಪ್ಪ ಅಂದರೆ 25 ಹೈಕೋರ್ಟ್ಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಕೋಲ್ಕತ್ತಾ ಹೈಕೋರ್ಟ್ ಭಾರತದ ಒಂದು ಮೊಟ್ಟ ಮೊದಲ ಹೈಕೋರ್ಟನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಈ ಕೋಲ್ಕತ್ತಾ ಹೈಕೋರ್ಟ್ ಏನಪ್ಪ ಅಂದ್ರೆ ಭಾರತದ ಒಂದು ಮೊಟ್ಟ ಮೊದಲ ಹೈಕೋರ್ಟನ್ನು ನೋಡ್ತಾ ಹೋಗ್ತೀವಿ. ಪ್ರಸ್ತುತ 25 ಉಚ್ಚ ನ್ಯಾಯಾಲಯಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಅದರಂತೆ ಕೂಡ ಈ ಪಂಜಾಬ್ ಮತ್ತು ಹರಿಯಾಣ ಈ ರಾಜ್ಯಗಳಿಗೆ ಹಾಗೂ ಕೇಂದ್ರಾಡಳಿತ ಪ್ರದೇಶ ಆದಂಥ ಚಂಡೀಗಢ ಒಂದೇ ಹೈಕೋರ್ಟ್ ಇರೋದನ್ನು ಕಾಣ್ತಾ ಹೋಗ್ತೀವಿ. ಅದು ಎಲ್ಲಿ ಐತಪ್ಪ ಅಂದರೆ ಚಂಡೀಗಢದೊಳಗೆ ನೋಡ್ತಾ ಹೋಗ್ತೀವಿ. ಅಂದರೆ ಪಂಜಾಬ್, ಹರಿಯಾಣ, ಚಂಡೀಗಢ ಕೇಂದ್ರಾಡಳಿತ ಪ್ರದೇಶಕ್ಕೆ ಈ ಎರಡು ರಾಜ್ಯಗಳಿಗೆ ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಈ ಚಂಡೀಗಢ ಆ ಒಂದು ಹೈಕೋರ್ಟ್ನ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಅಸ್ಸಾಂ, ನಾಗಾಲ್ಯಾಂಡ್, ಮಿಜೋರಾಂ, ಅರುಣಾಚಲ ಪ್ರದೇಶಗಳಿಗೆ ಅಸ್ಸಾಂನ ಒಂದು ಗೌಹಟಿಯಲ್ಲಿ ಒಂದೇ ಹೈಕೋರ್ಟ್ ಇರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಒಂದು ಅಥವಾ ಎರಡಕ್ಕಿಂತ ರಾಜ್ಯಗಳು ಒಂದೇ ಹೈಕೋರ್ಟ್ ಅದಕ್ಕೆ ಉದಾಹರಣೆ ಯಾವಪ್ಪ ಅಂದ್ರೆ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಿಗೆ ಚಂಡೀಗಢ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಚಂಡೀಗಢನಲ್ಲಿ ಆ ಒಂದು ಹೈಕೋರ್ಟನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಅಸ್ಸಾಂ, ನಾಗಾಲ್ಯಾಂಡ್, ಮಿಜೋರಾಂ, ಅರುಣಾಚಲ ಪ್ರದೇಶಗಳಿಗೆ ಅಸ್ಸಾಂನ ಒಂದು ಗೌಹಾಟಿಯಲ್ಲಿ ಒಂದು ಹೈಕೋರ್ಟನ್ನು ಕಾಣ್ತಾ ಹೋಗ್ತೀವಿ. ಅದರಂತೆ ಕೂಡ ಕರ್ನಾಟಕದಲ್ಲಿ ಎಲ್ಲಿ ನೋಡ್ತಾ ಹೋಗ್ತೀವಪ್ಪ ಅಂದ್ರೆ ಬೆಂಗಳೂರಿನೊಳಗೆ ಏನು ನೋಡ್ತಾ ಹೋಗ್ತೀವಪ್ಪ ಉಚ್ಚ ನ್ಯಾಯಾಲಯವನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಬೆಂಗಳೂರಿನೊಳಗೆ ಉಚ್ಚ ನ್ಯಾಯಾಲಯ ಎಷ್ಟರ ಸ್ಥಾಪನೆ ಆಗ್ತೈತಪ್ಪ ಅಂದ್ರೆ 1884ರಲ್ಲಿ ಸ್ಥಾಪನೆ ಆಗ್ತೈತಿ. ಅಂದ್ರೆ ಈ ಒಂದು ಬೆಂಗಳೂರಿನೊಳಗೆ ಉಚ್ಚ ನ್ಯಾಯಾಲಯವು 1884ರಲ್ಲಿ ಸ್ಥಾಪನೆ ಆಗ್ತಾ ಹೋಗ್ತೈತಿ. ಜೊತೆಗೆ 2008ರಲ್ಲಿ ಅಂದ್ರೆ ಹುಬ್ಬಳ್ಳಿ ಮತ್ತು ಧಾರವಾಡ ಜೊತೆಗೆ ಕಲಬುರಗಿಯೊಳಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಒಂದು ಕರ್ನಾಟಕದ ಹೈಕೋರ್ಟ್ನ ಸಂಚಾರಿ ಪೀಠಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಎಲ್ಲಿಯಪ್ಪ ಅಂದ್ರೆ ಹುಬ್ಬಳ್ಳಿ, ಧಾರವಾಡ ಮತ್ತು ಕಲಬುರಗಿಯೊಳಗೆ ಕರ್ನಾಟಕ ಹೈಕೋರ್ಟ್ನ ಒಂದು ಸಂಚಾರಿ ಪೀಠಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು 2013 ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಎರಡೂ ಸಂಚಾರಿ ಪೀಠಗಳನ್ನು ಹೈಕೋರ್ಟ್ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಕಾಯಂ ಪೀಠಗಳಾಗಿ ಪರಿವರ್ತನೆ ಮಾಡ್ತಾ ಹೋಗ್ತೈತಿ. ಈ 2013 ಈ ಒಂದು ಹುಬ್ಬಳ್ಳಿ, ಧಾರವಾಡ ಮತ್ತು ಕಲಬುರಗಿನ ಒಂದು ಏನು ಹೈಕೋರ್ಟ್ ನೋಡ್ತಾ ಹೋಗ್ತಲ್ಲ ಆ ಒಂದು ಸಂಚಾರಿ ಪೀಠಗಳನ್ನ ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ 2013 ಕಾಯಂ ಪೀಠ ಆಗಿ ಪರಿವರ್ತನೆ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಈ ಉಚ್ಚ ನ್ಯಾಯಾಲಯದ ಒಂದು ನ್ಯಾಯಾಧೀಶರು ಆಗ್ಬೇಕಪ್ಪ ಅಂದ್ರೆ ಅವರ ಅರ್ಹತೆಗಳೇನಾಗಿರೋದನ್ನು ನೋಡ್ತಾ ಹೋಗ್ತೀವಿ. ಒಂದನೇದು ಭಾರತದ ಒಂದು ಪ್ರಜೆ ಆಗಿರಬೇಕು. ಯಾವುದಾದರೂ ಒಂದು ಅಧೀನ ನ್ಯಾಯಾಲಯದೊಳಗೆ 10 ವರ್ಷಗಳ ಕಾಲ ಏನಾಗಿರ್ಬೇಕಪ್ಪ ಅಂದ್ರೆ ಜಡ್ಜ್ ಆಗಿರ್ಬೇಕು. ಅಂದ್ರೆ ಮುಖ್ಯ ನ್ಯಾಯಾಧೀಶರಾಗಿ ಕೆಲಸ ಮಾಡಿರಬೇಕು. ಅಥವಾ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ನ್ಯಾಯಾಲಯಗಳಲ್ಲಿ 10 ವರ್ಷಗಳ ಕಾಲ ಏನಾಗಿ ಮಾಡಿರ್ಬೇಕಪ್ಪ ಅಂದ್ರೆ ವಕೀಲ ವೃತ್ತಿಯನ್ನು ಮಾಡಿರಬೇಕು. ಅಂದ್ರೆ ಈ ಒಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಬೇಕಪ್ಪ ಅಂದ್ರೆ ಮೊದಲು ಭಾರತದ ಒಂದು ಪ್ರಜೆ ಆಗಿರಬೇಕು.
ಜೊತೆಗೆ ಈ ಭಾರತದ ಯಾವುದಾದರೂ ಒಂದು ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ಏನಾಗಿರ್ಬೇಕಪ್ಪ ಅಂದರೆ ನ್ಯಾಯಾಧೀಶರಾಗಿರ್ಬೇಕು. ಜೊತೆಗೆ ಈ ಒಂದಕ್ಕಿಂತ ಅಥವಾ ಹೆಚ್ಚಿನ ನ್ಯಾಯಾಲಯಗಳಲ್ಲಿ 10 ವರ್ಷಗಳ ಕಾಲ ಏನು ಮಾಡಿರಬೇಕಪ್ಪ ಅಂದ್ರೆ ವಕೀಲ ವೃತ್ತಿಯನ್ನು ಕೈಗೊಂಡಿರಬೇಕು. ಮುಂದುವರೆದು ನೋಡೋಣ, ನೇಮಕಾತಿ ಮತ್ತು ಅಧಿಕಾರಾವಧಿ ಮತ್ತು ಪದಚ್ಯುತಿಯ ಬಗ್ಗೆ ನೋಡ್ತಾ ಹೋಗೋಣ. ಈ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಹಾಗೂ 4 ಜನ ಹಿರಿಯ ಸದಸ್ಯರನ್ನು ಒಳಗೊಂಡಿರುವಂಥ ಈ ಕೊಲಿಜಿಯಂನ ಶಿಫಾರಸ್ಸಿನ ಮೇರೆಗೆ, ಜೊತೆಗೆ ಈ ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಹೈಕೋರ್ಟಿನ ಒಂದು ಮುಖ್ಯ ನ್ಯಾಯಮೂರ್ತಿಗಳನ್ನ ಯಾರು ನೇಮಕ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ, ಜೊತೆಗೆ ಈ 4 ಜನ ಹಿರಿಯ ನ್ಯಾಯಾಧೀಶರನ್ನು ಈ ಕೊಲಿಜಿಯಂ ಅಂತ ಕರಿತಾ ಹೋಗ್ತಾರೆ. ಈ ಕೊಲಿಜಿಯಂನ ಶಿಫಾರಸು ಜೊತೆಗೆ ಕೇಂದ್ರ ಸಚಿವ ಸಂಪುಟದ ಒಂದು ಸಲಹೆಯ ಮೇರೆಗೆ ಯಾರು ನೇಮಕ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಹೋಗ್ತಾರೆ. ಈ ಹೈಕೋರ್ಟ್ನ ಇತರೆ ನ್ಯಾಯಾಧೀಶರನ್ನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಹಾಗೂ ಇತರೆ 2 ಹಿರಿಯ ನ್ಯಾಯಾಧೀಶರನ್ನು ಒಳಗೊಂಡಿರುವಂಥ ಈ ಕೊಲಿಜಿಯಂನ ಶಿಫಾರಸ್ಸಿನ ಮೇರೆಗೆ, ಜೊತೆಗೆ ಆ ಕೇಂದ್ರ ಸಚಿವ ಸಂಪುಟದ ಮೇರೆಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ನೇಮಕ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಈ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಹಾಗೂ ನ್ಯಾಯಾಧೀಶರ ಅವರ ಒಂದು ನಿವೃತ್ತಿ ವಯಸ್ಸು ನೋಡೋದಾದಪ್ಪ ಅಂದ್ರೆ 62 ವರ್ಷ ನೋಡ್ತಾ ಹೋಗ್ತೀವಿ. ಈ ಸುಪ್ರೀಂ ಕೋರ್ಟ್ ಒಳಗೆ 65 ವರ್ಷಗಳನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಸುಪ್ರೀಂ ಕೋರ್ಟ್ ಒಳಗೆ 65 ವರ್ಷ ನಿವೃತ್ತಿ ವೇತನ, ಈ ಹೈಕೋರ್ಟ್ನೊಳಗೆ 62 ವರ್ಷಕ್ಕೆ ನಿವೃತ್ತಿರಾಗ್ತಾವೆ. ಅದಕ್ಕೂ ಮುಂಚೆ ಅವ್ರು ಏನಾದರೂ ರಾಜೀನಾಮೆ ಕೊಡಬೇಕಪ್ಪ ಅಂದ್ರೆ ಯಾರಿಗೆ ರಾಜೀನಾಮೆ ಕೊಡಬೇಕಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗೆ ರಾಜೀನಾಮೆ ಕೊಡಬೇಕು. ಒಂದು ವೇಳೆ ಅವರ ಸಾಬೀತಾದ ದುರ್ನಡತೆ ಮತ್ತು ಅಸಮರ್ಥತೆಯ ಆಧಾರದ ಮೇಲೆ ಆ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಸಂಸತ್ತಿನ 2 ಸದನಗಳ ಬಹುಮತದ ಒಂದು ಶಿಫಾರಸಿನಂತೆ ಏನು ಪದಚ್ಯುತಗೊಳಿಸ್ತಾ ಹೋಗ್ಬೋದು. ಇವರ ಒಂದು ವೇತನವನ್ನು ಮತ್ತು ಭತ್ಯೆಗಳನ್ನು ಸಂಸತ್ತು ಕಾನೂನು ಮಾಡುವುದರ ಮೂಲಕ ನಿರ್ಧಾರ ಮಾಡ್ತಾ ಹೋಗ್ತೈತಿ. ಇವರ ಒಂದು ವೇತನ ಮತ್ತು ಭತ್ಯೆಗಳನ್ನು ರಾಜ್ಯ ಸಂಚಿತ ನಿಧಿಯಿಂದ ನೀಡ್ತಾ ಹೋಗ್ತಾರೆ. ಈ ಸುಪ್ರೀಂ ಕೋರ್ಟಿನ ಒಂದು ನ್ಯಾಯಾಧೀಶರವಾಗಿ ವೇತನ ಮತ್ತು ಭತ್ಯೆಯನ್ನು ಯಾವುದು ಭಾರತ ಸಂಚಿತ ನಿಧಿಯೊಳಗೆ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಈ ಹೈಕೋರ್ಟಿನೊಳಗೆ ರಾಜ್ಯ ಸಂಚಿತ ನಿಧಿಯೊಳಗೆ ಅವರ ಒಂದು ವೇತನವನ್ನು ಕೊಡ್ತಾ ಹೋಗ್ತಾರೆ. ಹಾಗಾದರೆ ಈ ಉಚ್ಚ ನ್ಯಾಯಾಲಯದ ಏನದು ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡೋದಾದರೆ ಈ ನ್ಯಾಯಾಲಯದ ಒಂದು ಅಧಿಕಾರ ವ್ಯಾಪ್ತಿ ರಾಜ್ಯದಾದ್ಯಂತ ನೋಡ್ತಾ ಹೋಗ್ತೀವಿ. ಅಂದರೆ ಈ ಉಚ್ಚ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ನೋಡ್ತಾ ಹೋಗ್ತಪ್ಪ ಅಂದ್ರೆ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ನೋಡ್ತಾ ಹೋಗ್ತಾರೆ. ಅಂದರೆ ರಾಜ್ಯಗಳಿಗೆ ನೋಡ್ತಾ ಹೋಗ್ತಾರೆ. ಈ ಏನೇನು ಒಂದು ಅಧಿಕಾರ ವ್ಯಾಪ್ತಿ ನೋಡೋದಾದ್ರೆ ವೈವಾಹಿಕ ಸಂಬಂಧಗಳ ಬಗ್ಗೆ ಚರ್ಚೆ, ಮರಣ ಪತ್ರ, ನ್ಯಾಯಾಂಗ ನಿಂದನೆ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ವಿವಾದಗಳನ್ನು ಇತ್ಯರ್ಥಪಡಿಸುವಂಥ ಮೂಲ ಅಧಿಕಾರ ವ್ಯಾಪ್ತಿಯನ್ನು ಈ ಹೈಕೋರ್ಟ್ ಹೊಂದಿರುತ್ತದೆ. ಅಂದರೆ ವೈವಾಹಿಕ ಸಂಬಂಧಗಳು ಇರ್ತಾ ಹೋಗ್ತವೆ, ಜೊತೆ ಮರಣ ಪತ್ರದ ಮೇಲೆ, ನ್ಯಾಯಾಂಗ ನಿಂದನೆ ಈ ವಿಷಯಗಳ ಮೇಲೆ ಸಂಬಂಧಿಸಿದಂಥ ವಿವಾದಗಳನ್ನು ಇತ್ಯರ್ಥಪಡಿಸುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಈ ಹೈಕೋರ್ಟ್ನೊಳಗೆ ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಅಧೀನ ನ್ಯಾಯಾಲಯಗಳು ಜಿಲ್ಲಾ ನ್ಯಾಯಾಲಯಗಳು, ಮುನ್ಸಿಪ್ ನ್ಯಾಯಾಲಯಗಳು ಏನು ಇರ್ತಾವಲ್ಲ, ಆ ಅಧೀನ ನ್ಯಾಯಾಲಯಗಳು ನೀಡಿದ ತೀರ್ಪುಗಳ ವಿರುದ್ಧ ಮೇಲ್ಮನವಿಗಳನ್ನು ಸ್ವೀಕರಿಸಿ ಇತ್ಯರ್ಥಪಡಿಸುವ ಮನವಿ ಈ ಹೈಕೋರ್ಟ್ನೊಳಗೆ ಇರ್ತವೆ. ಅಂದ್ರೆ ಅಧೀನ ನ್ಯಾಯಾಲಯಗಳು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಕೆಲವೊಂದು ತೀರ್ಪುಗಳನ್ನು ಕೊಟ್ಟಿರ್ತಾವೆ. ಆ ತೀರ್ಪುಗಳ ವಿರುದ್ಧ ಕಕ್ಷಿದಾರ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಮೇಲ್ಮನವಿ ಅಪೀಲನ್ನು ಸಲ್ಲಿಸ್ತಾ ಹೋಗ್ತಾರೆ. ಈ ಅಪೀಲನ್ನು ಎಲ್ಲಿ ಸಲ್ಲಿಸ್ತಾ ಹೋಗ್ತಾರಪ್ಪ ಅಂದ್ರೆ ಹೈಕೋರ್ಟ್ ಒಳಗೆ ಸಲ್ಲಿಸ್ತಾ ಹೋಗ್ತಾರೆ. ಈ ಮೇಲ್ಮನವಿಗಳನ್ನು ಸ್ವೀಕಾರ ಮಾಡಿ ಇತ್ಯರ್ಥಪಡಿಸುವಂಥ ಮನವಿ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಈ ಹೈಕೋರ್ಟ್ ಒಳಗೆ ಇರ್ತಾ ಹೋಗ್ತೈತಿ. ಜೊತೆಗೆ ಈ ಉಚ್ಚ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರುವಂಥ ಅಧೀನ ನ್ಯಾಯಾಲಯಗಳಲ್ಲಿನ ಮೊಕದ್ದಮೆಗಳನ್ನು ವರ್ಗಾಯಿಸುವಂತೆ, ಕೆಲವು ನಿಯಮಗಳನ್ನು ಅಧೀನ ನ್ಯಾಯಾಲಯಗಳಿಗೆ ಪಾಲಿಸುವಂತೆ ಮತ್ತು ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿಕೊಳ್ಳುವಂತೆ ನಿರ್ದೇಶನ ನೀಡಿ ಅವುಗಳ ಮೇಲ್ವಿಚಾರಣೆ ಮಾಡುವಂಥ ಅಧಿಕಾರ ಕಾರ್ಯವನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ಉಚ್ಚ ನ್ಯಾಯಾಲಯ ಅಂದ್ರೆ ಈ ಹೈಕೋರ್ಟ್ ಕೆಳಗಿರುವಂಥ ವ್ಯಾಪ್ತಿಯಲ್ಲಿ ಬರುವಂಥ ಹೈಕೋರ್ಟಿನ ವ್ಯಾಪ್ತಿಯಲ್ಲಿ ಬರುವಂಥ ಅಧೀನ ನ್ಯಾಯಾಲಯಗಳು ಇರ್ತಾವಲ್ಲ, ಆ ಮೊಕದ್ದಮೆಗಳನ್ನು ನನ್ನ ಕಡೆಗೆ ವರ್ಗಾವಣೆ ಮಾಡಿ ಮತ್ತು ಕೆಲವೊಂದು ನಿಯಮಗಳನ್ನು ಪಾಲಿಸುವಂತೆ, ಕೆಲವೊಂದು ಎಲ್ಲ ದಾಖಲೆಗಳನ್ನು ಸಂಗ್ರಹಿಸುವಂತೆ ನಿರ್ದೇಶನ ಮಾಡ್ತಾ ಹೋಗ್ತೈತಿ. ಈ ನಿರ್ದೇಶನ ಮಾಡಿ ಅವುಗಳ ಮೇಲ್ವಿಚಾರಣೆ ಮಾಡುವಂಥ ಅಧಿಕಾರ ಕಾರ್ಯವನ್ನು ಮಾಡ್ತಾ ಹೋಗ್ತೈತಿ. ಇದಲ್ಲದೆ ಕೂಡ ಸಿಬ್ಬಂದಿ ನೇಮಕ ಮತ್ತು ನಿಯಂತ್ರಣ,
ಮತ್ತು ಮೂಲಭೂತ ಹಕ್ಕುಗಳ ರಕ್ಷಣೆ ಮತ್ತು ವಿವಿಧ ರೀತಿಗಳನ್ನು ಸ್ವೀಕರಿಸಿ ನ್ಯಾಯ ಒದಗಿಸುವಂಥ ಕಾರ್ಯ ಯಾರು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಈ ಒಂದು ಹೈಕೋರ್ಟ್ ಮಾಡ್ತಾ ಹೋಗ್ತೈತಿ. ಇದಿಷ್ಟೇನಪ್ಪ ಅಂದ್ರೆ ಆ ಒಂದು ಉಚ್ಚ ನ್ಯಾಯಾಲಯದ ರಚನೆ ಮತ್ತು ಅರ್ಹತೆ, ಪದಚ್ಯುತಿ ಮತ್ತು ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.